ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಜನಕ್ಕೆ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಶನಿವಾರ ಮಾತ್ರ ಅವರು ಬರಲ್ಲ. ಕನ್ನಡ ಅದೇ ಯಾರ ಜೊತೆನಾದ್ರೂ ಜಗಳಕ್ಕೆ ಬಿಡಿ, ಆಗ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ. ಇದೇ ಅವರ ನಾಟಕೀಯ ಫೇಕ್ ಮುಖವಾಡ. ಎಸ್, ನೋಡೋದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಧ್ರುವಂತ್ಗೆ ಗೊತ್ತಿರೋ ವಿಷಯ ನಿಮಗೂ ಗೊತ್ತುಂಟ ಗಾಯ್ಸ್ ಅಂತ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಈಗ ಧ್ರುವಂತ್ ಅವ್ರಿಗೆ ಗೊತ್ತಿಲ್ದಿರೋ ವಿಚಾರನೂ ಕೂಡ ಸುಮಾರು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಫಸ್ಟಿಗೆ ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ಮೆಣಸಿನ್ಕಾಯಿ ತಿನ್ಸೋದು. ಇಲ್ಲಿ ಧ್ರುವಂತ್ ಅವರು ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫಸ್ಟು ಗಿಲ್ಲಿ ಅವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ಗಿಲ್ಲಿ ಅವ್ರ ಹೆಸರು ತಗೊಂಡ್ರೇನೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕ್ಕಾಗೋದು ಅಂತಂದ್ಬಿಟ್ಟು ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದಾರೆ ಧ್ರುವಂತ್ ಅವರು. ನೀವು ಕಳೆದ ವಾರ ಇಲ್ಲಿ ತಗೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ಧ್ರುವಂತ್ ಅವರು ಒಂದು ಮಲ್ಲಮ್ಮ ಅವ್ರು ಹೋಗಿದ ತಕ್ಷಣ ಫುಲ್ ಆಕ್ಟಿವ್ ಆದ್ರು. ಈ ಒಂದು ಕ್ವಶನ್ ಇಲ್ಲಿ ಗಿಲ್ಲಿ ಅವರು ಕೇಳಿದ್ರು. ಇದನ್ನ ಕೇಳಿದ ತಕ್ಷಣ ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಚೆನ್ನಾಗಿ ಬೆಂಕಿ ಹತ್ತಿಬಿಟ್ಟು ಇವಾಗ ಬೇಕು ಬೇಕು ಅಂತಾನೆ ಜಗಳ ಕಾಯ್ಬೇಕು ಅಂತಾನೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಬನೀನ್ ಹಾಕೊಂಡು ನಾನು ಬಡವನಾಗಿ ಮುಖವಾಡ ಹಾಕೊಂತಿರೋದು ಯಾರು? ನನ್ನ ಹತ್ರ ಒಂದು 100 ಕುರಿ ಇದೆ. ನೀವು ಸಿರಿವಂತರು ಸರ್, ಬಟ್ಟೆ ಹಾಕದೆ ವಾಶ್ ಮಾಡದೆ ಕೆರ್ಕೊಂಡು ಈ ಥರ ಏನು ಪೋಟ್ರೆ ಮಾಡ್ತಿದ್ದೀರಾ ಅಂತ ಇಲ್ಲಿ ಕೇಳಿದ್ರು. ಅವರು ಬನೇನ್ ಆದರೂ ಹಾಕ್ಕೊಳ್ಳಿ, ಎಲ್ಲಾದರೂ ಕೆರ್ಕೊಳ್ಳಿ, ತಲೆ ಆದರೂ ಕೆರ್ಕೊಳ್ಳಿ, ಮೈ ಆದರೂ ಕೆರ್ಕೊಳ್ಳಿ, ಇನ್ನೆಲ್ಲಾದರೂ ಕೆರ್ಕೊಳ್ಳಿ. ಅವ್ರು ಕೆರ್ಕೊಳ್ಳೋದನ್ನೇ ಇವ್ರು ಯಾಕೆ ನೋಡಬೇಕು? ಅವ್ರು ಬನೇನ್ ಹಾಕ್ಕೊಂಡಿದಾರ ಇಲ್ವಾ ಅಂತ ಅಂದ್ಬಿಟ್ಟು ಇವ್ರು ಯಾಕೆ ನೋಡಬೇಕು? ಹೌದು ಸರ್, ನೀವು ಸಿರಿವಂತರು ಅಂತ ಇಲ್ಲಿ ಹೇಳಿದ್ರು. ಅವರು ಸಿರಿವಂತರಾದರೂ ಇರಲಿ, ಬಡವರಾದರೂ ಇರಲಿ, ಅವ್ರು ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರೋದು ಏನೊಂದು ಕೆಲಸಕ್ಕೆ, ಏನೊಂದು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ನೋಡಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಮಲ್ಲಮ್ಮ ಅವ್ರು ಇದ್ದಾಗ ಇವರೇ ಒಂಥರ ಸಂಬಂಧ ಬೆಳೆಸಕ್ಕೆ, ಇಲ್ಲ ನನ್ನ ತಾಯಿ ಇದ್ದಂಗೆ ಹಾಗೆ ಹೀಗೆ ಅಂತ ನಾಟಕ ಆಡ್ಕೊಂಡು ಅವರು ಇಲ್ದೇ ಇರೋದನ್ನ ಇಲ್ಲಿ ತೋರ್ಸಕ್ ಹೋದ್ರು. ಇಲ್ಲಿ ಕಿಚ್ಚನ ಪಂಚಾಯತಿಲಿ ಕೂಡ ಇಲ್ಲಿ ಅದೇ ಹೇಳಿದ್ರು, ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಆಟನ ನೀವು ಆಡಿ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಕಿಚ್ಚ ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ಆ ಒಂದು ಸಮಯದಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವ್ರ ಕಿವಿಗೆ ಇಲ್ಲಿ ಬೀಳುತ್ತೆ. ಆ ನಂತರ ಅವರು ಮಾಡೋ ತಪ್ಪನೆ ಇಲ್ಲಿ ಮಾಡ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ಚಂದ್ರಪ್ರಭು ಅವರು ಎಲಿಮಿನೇಷನ್ ಆಗಿ ಹೋಗೋಕ್ಕಿಂತ ಇಲ್ಲಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆದ್ರೆ ಇವ್ರೇನು ಜಾಸ್ತಿ ದಿವಸ ಇಲ್ಲಿ ಇರಲ್ಲ. ಹಬ್ಬ ಹೆಚ್ಚಂದ್ರೆ ಈ ವೀಕು, ಇಲ್ಲ ಅಂದ್ರೆ ಬರೋ ವೀಕು, 2 ರಿಂದ 3 ವಾರದೊಳಗಡೆ ಇವ್ರು ಹೋಗೋದು ಕನ್ಫರ್ಮ್ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ರಿಷಾ ಅವ್ರಿಗೆ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು, ಮುಖಕ್ಕೆ ಮಸಿ ಬಳಿಬೇಕಾದ್ರೆ ಶ್ರೀಮಂತರು ಇಲ್ಲಿ ಬನೇನ್ ಹಾಕ್ತಾರೆ ಮೇಡಮ್, ನಾವು ಕೂಡ ಬನೇನ್ ಹಾಕಿದೀವಿ ಅಂತ ಹೇಳ್ಬಿಟ್ಟು. ಹೌದು, ಇಲ್ಲಿ ಶ್ರೀಮಂತರು ಏನು ಬನೇನ್ ಹಾಕೋಬಾರ್ದು ಅಂತ ಇದೆಯಾ? ಅಥವಾ ಮೈ ತುಂಬಾ ಬಟ್ಟೆ ಅಂದ್ರೆ ಅವ್ರು ಬನೇನ್ ಹಾಕೊಂಡಿದ್ದಾರೆ ಬಿಡಿ, ಅವ್ರ ಹತ್ರ ಬಟ್ಟೆ ಇದೆಯೋ ಇಲ್ವೋ ಇವ್ರಿಗೆ ಯಾಕೆ? ಇವ್ರ ಹತ್ರ ಏನಿದೆ ಅದನ್ನ ನೋಡ್ಕೊಂಡ್ರೆ ಸಾಕು. ಅಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರು ಯಾವ ರೀತಿ ಆಟ ಆಡ್ತಾ ಇದಾರೆ, ಇನ್ನೊಬ್ರಿಗೆ ಬೆರಳು ಮಾಡಿ ತೋರ್ಸಕ್ಕಿಂತ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಒಂದು ಏನ್ ತಪ್ಪಿದೆ ಅಂತ ಇಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋದನ್ನ ಬಿಟ್ಟು ಬೇರೆ ಯಾರು ಇಲ್ಲಿ ನಾಟಕ ಆಡ್ತಾ ಇದಾರೆ ಅಂತ ಧ್ರುವಂತ್ ಅವ್ರಿಗೆ ಹೇಳಕ್ಕೆ ಧೈರ್ಯ ಇಲ್ಲ ಆಲ್ಮೋಸ್ಟ್. ಆದ್ರೆ ಅವ್ರ ಜೊತೆನೆ ಸೇರ್ಕೊಂಡಿದ್ದಾರೆ. ಇವಾಗ ನೀವು ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡಿರೋರನ್ನ ನೋಡಿರ್ಬೋದು. ಚಂದ್ರಪ್ರಭು ಅವ್ರು ನೆನ್ನೆ ಏನಕ್ಕೆ ಅವ್ರು ಈಚೆ ಬಂದ್ರು ಅಂತ ಅವ್ರಿಗೆ ಇಲ್ಲಿ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಎದ್ದು ಈಚೆ ಕಡೆ ಬಂದ್ರು. ಕೇಳಿದ್ರೆ ಏನಾಯ್ತು ಏನೋ ಗೊತ್ತಿಲ್ಲ ಸರ್ ಅಂತ ಇಲ್ಲಿ ಆನ್ಸರ್ ಮಾಡಿದ್ರು. ಇದೇ ತರ ಇವರು ಡ್ರಿಲ್ ಹೊಡಿತಾ ಇದ್ರೆ ಎಲ್ರಿಗೂ ಕೂಡ ಅವ್ರಿಗೆ ಯಾರು ಕೂಡ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಈ ಒಂದು ಚಟುವಟಿಕೆ ಕೊಟ್ಟಿದ ತಕ್ಷಣ ಇಲ್ಲಿ ಗಿಲ್ಲಿ ಅವರಿಗೆ ಡ್ರಿಲ್ ಹೊಡಿಬೇಕು ಅಂತ ಹೋಗಿದ್ದಾರೆ. ಮಾಡುವವರು ಕೂಡ ಇಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಪ್ರೋಮೋದಲ್ಲಿ ತಲೆ ಕೆರ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಅವ್ರ ಹೆಸರು ತಗೊಳ್ಳೋದಲ್ಲಿ ಮಾಲು ಅವ್ರು ಹೇಳ್ತಾರೆ, ರಕ್ಷಿತಾ ಮೇಲೆ ಅದು ಯಾಕೋ ವಿಷ ಕಾಡ್ತಿದಾನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ನಿಜವಾಗ್ಲೂ ಕೂಡ ವಿಷ ಕಾರ್ತಾ ಇದ್ದಾರೆ. ರಕ್ಷಿತಾ ಅವ್ರ ಮೇಲೆ ಅಂತಲ್ಲ, ಗಿಲ್ಲಿ ಅವ್ರ ಮೇಲೂ ಕೂಡ ಅವರು ಸಿಕ್ಕಾಪಟ್ಟೆ ವಿಷ ಕಾರ್ತಾನೆ ಇದ್ದಾರೆ. ಇವಾಗ ಹೇಳ್ತಾರಲ್ಲ, ಹಾವೇ ವಿಷ ಕಾರೋದು, ಆ ರೀತಿ ಹಾವು ಥರ ಇಲ್ಲಿ ಆಡ್ತಾ ಇದ್ದಾರೆ. ಇವರು ಜಾಸ್ತಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲ್ಲ 100%. ಅವ್ರಿಲ್ಲಿ ಹೇಳೋದೇನಪ್ಪ ಅಂತಂದರೆ, ನಾನು ಸಹ ಮಂಗಳೂರವನು, ಎಂತ ಗೊತ್ತುಂಟ ಗಾಯ್ಸ್, ಹೀಗೆಲ್ಲ ನಾಟಕ ಆಡಲ್ಲ ಮಂಗಳೂರವರು ಅಂತ ಹೇಳಿದ್ರು. ಅಂದರೆ ಮಂಗಳೂರವ್ರು ನಾಟಕ ಆಡ್ತಾರ ಇಲ್ಲಿ? ಇವರು ಏನು ಮಾತಾಡ್ತಾರೆ ಆಲ್ಮೋಸ್ಟ್ ಅವ್ರಿಗೆ ಇಲ್ಲಿ ಗೊತ್ತಿರಲ್ಲ ಅಂತ ನನಗನ್ಸುತ್ತೆ. ಶನಿವಾರ ಮಾತ್ರ ಅವರಿಗೆ ಕನ್ನಡ ಬರಲ್ಲ. ಅದೇ ಯಾರ ಜೊತೆಗಾದರೂ ಜಗಳಕ್ಕೆ ಬಿದ್ದರೆ ಆಗ ಯಾವುದೇ ಒಂದು ಭಾಷೆ ಪ್ರಾಬ್ಲಮ್ ಇರಲ್ಲ. ಅವರು ನಾಟಕೀಯ ಫೇಕ್, ಇದೇ ಅವರ ನಾಟಕೀಯ ಫೇಸ್ ಮತ್ತೆ ಮುಖವಾಡ ಅಂತ ಇಲ್ಲಿ ಹೇಳಿದ್ರು. ಒಂದು ನಾಟಕೀಯ ಕೂಡ ಇಲ್ಲಿ ಧ್ರುವಂತ್ ಅವರೇ ಆಡ್ತಿರೋದು, ಫೇಕ್ ಅಂತ ಹೇಳಿದ್ರಲ್ಲ ಅದು ಕೂಡ ಇಲ್ಲಿ ಧ್ರುವಂತ್ ಅವರೇ. ನಿನ್ನೆ ಒಂದು ಬೋರ್ಡ್ ಹಾಕ್ತಾರೆ ಎಲ್ಲರೂ ಕೂಡ, ಇಲ್ಲಿ ನೋಡಿರ್ಬೋದು ನೀವು, ನಕಲಿ ಅಂತ ಇರ್ಬೋದು, ಮತ್ತಿಲ್ಲಿ ಬೇರೆ ಎಲ್ಲ ನಾಟಕೀಯ ಅಂತ ಇರ್ಬೋದು, ಎಲ್ಲ ಕೂಡ ಧ್ರುವಂತ್ ಅವ್ರಿಗೆ ಯಾರ್ಯಾರು ಏನೇನು ಟೈಟಲ್ ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ರಕ್ಷಿತಾ ಅವ್ರಿಗೆ ಯಾವುದೇ ಒಂದು ಆ ರೀತಿಯಾಗಿ ಟೈಟಲ್ ಬೋರ್ಡು ಇಲ್ಲಿ ಸಿಗಲಿಲ್ಲ. ಇಲ್ಲಿ ಧ್ರುವಂತ್ ಅವ್ರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಯಾರು ನಾಟಕೀಯ, ಯಾರು ಇಲ್ಲಿ ಮುಖವಾಡ ಹಾಕ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇದರಲ್ಲೇ ಇಲ್ಲಿ ಗೊತ್ತಾಗ್ತಿದೆ. ಇವರು ಮಂಗಳೂರವರಾದ್ರೂ ಆಗಲಿ, ಯಾವ ಕಡೆಯವ್ರು ಬೇಕಾದ್ರೂ ಆಗಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ರಕ್ಷಿತಾ ಅವ್ರನ್ನ
ತೆಗಳೋ ಒಂದು ಬರದಲ್ಲಿ ಅವ್ರ ಊರ್ನ ಅವರೇ ಇಲ್ಲಿ ಬೇಕಂತ ಬೈಕೊಂತಿರೋ ರೀತಿಯಲ್ಲಿ ಕಾಣಿಸ್ತದೆ. ಅದು ಅವ್ರ ತಲೆಗೆ ಮೇನ್ ಆಗಿ ಹೋಗ್ತಲ್ಲ. ಯಾವುದೇ ಆಗಲಿ ನಮ್ಮೂರು ಯಾವುದೇ ಇದ್ರೂ ಕೂಡ, ಬಟ್ ಅವ್ರು ಯಾವ ರೀತಿ ಯಾರು ಮಾತಾಡಲಿ ರಕ್ಷಿತ್ ಅವರು, ಇವ್ರಿಗೇನಾಗಬೇಕು ಅದರಿಂದ ಕಟ್ಕೊಂಡು ಇವ್ರು ಯಾವ ಥರ ಆಡ್ತಿದ್ದಾರೆ, ಎಲ್ರಿಗೂ ಡ್ರಿಲ್ ಹೊಡ್ಕೊಂಡು ಬೇರೆಯವ್ರಿಗೆ ಬಕೆಟ್ ಹಿಡ್ಕೊಂಡು ಆಡ್ತಲ್ವಾ. ಫಸ್ಟಿಗೆ ಇಲ್ಲಿ ನಿನ್ನೆ ರಕ್ಷಿತ್ ಅವರು ಇಲ್ಲಿ ಹೇಳಿದ್ರು, ಅವರು ಮಡಕೆ ಹೊಡೆಯೋ ಟಾಸ್ಕ್ ಯಾವಾಗ ಬಂತೋ ಅವಾಗಿಂದ ಇಲ್ಲಿ ಚೇಂಜ್ ಆಗಿಬಿಟ್ರು ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ 100% ಇಲ್ಲಿ ಅವ್ರ ವಿರುದ್ಧ ಯಾರು ಹೋಗ್ತಾರೋ ಅವ್ರ ಜೊತೆ ಹೋಗಿ ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ರಕ್ಷಿತ್ ಅವ್ರು ಇನ್ನೊಂದು ಮಾತು ಹೇಳಿದ್ರು. ಮನ್ಸಾರೆ ಅವರಿಗೆ ಇಲ್ಲ ಮೇಡಮ್ ಅಂತಂದ್ಬಿಟ್ಟು ನಾಟಕ ಆಡ್ಕೊಂಡು ಇಲ್ಲಿ ಹೇಳಿದ್ರು ಅಂತಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವ್ರು ಏನು ಹೇಳಿದ್ರು ಅದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಆಕ್ಷನ್ ಮಾಡ್ಕೊಂಡು ತೋರಿಸಿದ್ರಲ್ಲ, ಗೊತ್ತುಂಟ ಗಾಯ್ಸ್ ಹಾಗೆ ಹೀಗೆ ಅಂತ. ಅದೇ ಒಂದು ಆಕ್ಷನ್ ಇವ್ರಿಗೆ ಕೆಪಾಸಿಟಿ ಇದ್ರೆ, ಯಾಕಂದ್ರೆ ಇವರು ದೊಡ್ಡೋರಲ್ವಾ. ಕೆಲವೊಬ್ರು ಹೇಳ್ತಾರೆ ದೇಹ ಬೆಳೆದಿದೆ ಇವ್ನಿಗಿನ್ನೂ ಬುದ್ಧಿ ಬೆಳೆದಿಲ್ಲ ಅಂತಂದ್ಬಿಟ್ಟು. ಸೇಮ್ ಉದಾಹರಣೆ ಇಲ್ಲಿ, ಇವರಿಗೆ ದೇಹ ಬೆಳೆದಿದೆ ಬುದ್ಧಿ ಅಂತೂ ಬೆಳೆದೇ ಇಲ್ಲ ಅಂತ ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ನಾರ್ಮಲ್ ಆಗಿ ನೀವು ತಗೊಳ್ಬೋದು, ರಕ್ಷಿತ್ ಅವ್ರು ಎಲ್ಲರ ಹತ್ರ ಮಾತಾಡಬೇಕು ಕೂಡ ಅದು ಇದು ಅಂತ ಸೇರಿಸ್ತಾರೆ. ಇಲ್ಲಿ ನಮಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅವ್ರ ಕನ್ನಡದ ಬಗ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ನಿಮಗೆ ಪ್ರಾಬ್ಲಮ್ ಇರ್ಬೋದು, ನಮಗಂತೂ ಇಲ್ಲಿ ಪ್ರಾಬ್ಲಮ್ ಇಲ್ಲ, ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಅವರು ಕನ್ನಡ ಕಲಿತಿದ್ದಾರೆ, ತಪ್ಪಾಗೋದು ಸಹಜ, ಅದನ್ನು ತಿದ್ದಿ ಬುದ್ಧಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊತಾರೆ. ಆದರೆ ಇಲ್ಲಿ ಕನ್ನಡನ ಅವರು ಕಲಿಸ್ಬೇಕು ಅಂತ ಹೋಗ್ತಲ್ಲ. ಇಲ್ಲಿ ರಕ್ಷಿತಾ ಅದು ತಪ್ಪು, ಗಿಲ್ಲಿ ಅವ್ರದ್ದು ತಪ್ಪು, ಬೇರೆಯವರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ನೋಡೋದನ್ನ ಬಿಟ್ಟು ಅವ್ರೇನು ತಪ್ಪು ಮಾಡ್ತಾ ಇದ್ದಾರೆ. ಇಲ್ಲಿ ರಿಷಾ ಅವರು ಯಾರೋ ಮನೆಗೆ ಬಂದಿದ ತಕ್ಷಣ ಇವ್ರು ಮುಖವಾಡ ಹಾಕ್ಕೊಂಡಿದ್ದಾರೆ, ಇವ್ರ ಮುಖವಾಡನ ಕಳಿಸ್ಬೇಕು ಅಂತೇನೋ ಹೇಳಿದ್ರು. ಇಲ್ಲಿ ನಿಜವಾಗ್ಲೂ ಮುಖವಾಡ ಹಾಕೊಂಡು ಬಾಳ್ತಿರೋದು ಧ್ರುವಂತವ್ರೆ. ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಹಾಗೆ ಹೀಗೆ ಹೇಳಿದ್ರಲ್ಲ, ಬಟ್ಟೆಯಿಂದ ಒಬ್ಬ ಮನುಷ್ಯನ ಅಳಿಯಕ್ಕೆ ಆಗದೇ ಇಲ್ಲ. ಎಲ್ಲರೂ ಕೂಡ ಆ ಒಂದು ಸ್ಟೇಜಿಗೆ ಇವಾಗ ಏನಿದೆ, ಒಂದು ಯಾವುದೇ ಒಂದು ಸ್ಟೇಜ್ ಇರ್ಬೋದು, ಇದು ಅಂತಲ್ಲ, ಪ್ರತಿಯೊಂದು ಸ್ಟೇಜ್ ಹತ್ತಬೇಕಂದ್ರೂ ಕೂಡ ಒಂದು ಹೆಸರು ಮಾಡಬೇಕು ಅಂತ ಅಂದರೆ ಇಲ್ಲಿ ತುಂಬಾನೇ ಕಷ್ಟಪಟ್ಟು ಇಲ್ಲಿ ಬಂದಿರ್ತಾರೆ. ಅವರು ನ್ಯಾಚುರಲ್ ಆಗಿದ್ದಾರೆ ಗಿಲ್ಲಿಯವರು, ಅದು ಅವ್ರ ಇಷ್ಟ. ಅವರು ಬನ್ನೇನು ಹಾಕೊಂಡಿರ್ಲಿದ್ರು ಅಂತವ್ರು ಯಾರೂ ಕೂಡ ಕೇಳಲ್ಲ ಅಲ್ವಾ. ಬಟ್ಟೆ ವಾಶ್ ಮಾಡಲ್ಲ, ಅದಕ್ಕೆ ಏನು ಮಾಡಬೇಕು, ವಾಶ್ ಮಾಡ್ಕೊಡ್ತಾರೆ ಇವರು. ಏನಾದರೂ ಸರಿ ಬಿಡಪ್ಪ ನೀವು ವಾಶ್ ಮಾಡ್ಕೊಡ್ತೀವಿ, ಅಷ್ಟೊಂದು ಒಳ್ಳೆಯವರು ಅಂತ ನಾಟಕ ಆಡ್ತಾರಲ್ಲ, ಇಸ್ಕೊಂಡು ವಾಶ್ ಮಾಡಲಿ ಹಂಗಂದ್ರೆ ಅದೆಲ್ಲ ಆಗಲ್ಲ. ಒಟ್ಟಿನಲ್ಲಿ ತೆಗಲ್ಬೇಕು, ಇನ್ನೊಬ್ರಿಗೆ ಉಗಿಬೇಕು, ಇನ್ನೊಬ್ರಿಗೆ ಬೈಬೇಕು, ಚೆನ್ನಾಗಿ ತುಳಿದು ಇನ್ನೊಬ್ರು ನಾನು ಮೇಲ್ ಬರಬೇಕು ಅಂತ ಇಲ್ಲಿ ಧ್ರುವಂತವರು ನೋಡ್ತಾ ಇದ್ದಾರೆ. ಈ ಒಂದು ನಾಟಕೀಯ ಮಾತುಗಳು, ಈ ಒಂದು ನಾಟಕ ಹಾಕೊಂಡು ಮುಖವಾಡ ಹಾಕೊಂಡು ಬದುಕೋದು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದಿವಸ ಇರೋಕ್ಕಾಗಲ್ಲ. ಇದನ್ನ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಇಷ್ಟು ದಿವಸ ಅವರು ಏನೊಂದು ನಾಟಕ ಆಡಿದ್ರು ಅಂತಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಇಂದ ಅವ್ರು ತುಂಬಾ ಒಳ್ಳೆಯವರು, ಯಾರ ಹತ್ರನೂ ಜಗಳ ಆಡಲ್ಲ, ಯಾರ ಹತ್ರನೂ ಮಾತಾಡಲ್ಲ ಅಂತಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಅದು ವರ್ಕೌಟ್ ಆಗಲಿಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಡೈರೆಕ್ಟ್ ಆಗಿ ಹೇಳಿದ್ರು, ಈ ರೀತಿಯಾಗಿ ಆಟ ಆಡಿರೋರು ಯಾರು ಕೂಡ ಬಿಗ್ ಬಾಸ್ ಇತಿಹಾಸದಲ್ಲಿ ವಿನ್ನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದು ಮಲ್ಲಮ್ಮವ್ರು ಹೋಗಿದ ತಕ್ಷಣ ಏನು ಹೇಳ್ತಾರೆ ಇಲ್ಲಿ ಗಿಲ್ಲಿಯವ್ರು ಕೇಳಿದಾಗ, ನನಗೊಂದು ಜವಾಬ್ದಾರಿ ಅಂತ ಇತ್ತು ಅಂತ ಅಂದ್ಬಿಟ್ಟು, ಏನು ಸ್ವಂತ ತಾಯಿನ ಇವರು ಕರ್ಕೊಂಡು ಒಳಗಡೆ ಹೋಗ್ಬಿಟ್ಟು ಆಟ ಆಡಿದ್ದೀನಿ ಅನ್ನೋ ಥರ ಅಷ್ಟೊಂದು ನಿಯತ್ತಿದ್ದಿದ್ರೆ, ಅಷ್ಟೊಂದು ಪ್ರಾಮಾಣಿಕತೆ ಇದ್ದಿದ್ರೆ, ಇವರು ಮಲ್ಲಮ್ಮವ್ರು ಹೋಗಿದ ತಕ್ಷಣ ಇಲ್ಲ ನನಗಿರೋಕ್ಕಾಗಲ್ಲ. ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಈ ಒಂದು ಮಾತು ಕರೆಕ್ಟಾಗಿ ಹೇಳಿದ್ರು, ಮಲ್ಲಮ್ಮವ್ರು ಏನ ಹೋಗ್ತೀನಿ ಅಂತಂದ್ರೆ ಅಥವಾ ಮಲ್ಲಮ್ಮವ್ರು ಏನಾದ್ರು ಹೋದ್ರೆ, ಇವರು ಅವ್ರ ಜೊತೆ ಹೋದ್ರೆ ನಾನು ಏನ ಮಾತಾಡಿದ್ದು ತಪ್ಪಿದ್ರೆ ಅದಕ್ಕೆ ಇಲ್ಲಿ ನಾನು ಕ್ಷಮೆ ಕೇಳ್ತೀನಿ ಅವ್ರ ಹತ್ರ ಅಂತ ಅಂದ್ಬಿಟ್ಟು. ಕಾಕ್ರೋಚ್ ಸುದ್ದಿಯವ್ರಿಗೂ ಕೂಡ ಇಲ್ಲಿ ಗೊತ್ತು ಕೆಲವೊಂದು ವಿಚಾರನ ಹೇಳ್ತಿರೋದು. ಶನಿವಾರ ಭಾನುವಾರ ಏನೊಂದು ಮಾತಾಡ್ತಾರೋ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾತಾಡಲೇಬೇಕಾಗುತ್ತೆ. ಇನ್ನೊಂದು ಮುಂದೊಂದು ಮಾತಾಡಿದ್ರೆ ವಿಟಿ ತೋರಿಸ್ಬಿಟ್ಟು ಹೇಳ್ತಾರಲ್ಲ, ನೀನು ಅವತ್ತು ಆ ರೀತಿ ಹೇಳಿದೆ, ಇವಾಗ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಕೇಳ್ತಾರಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಕೂಡ ಅಲ್ಲಿ ಇದು ಕಳಪೆ ಕೊಟ್ಟಿದ್ದು ಕೂಡ ಬಾಯ್ ಬಿಟ್ಟಿದ್ದು. ಮತ್ತೆ ಇಲ್ಲಿ ಧ್ರುವಂತವ್ರ ಬಗ್ಗೆ ಕರೆಕ್ಟಾಗಿ ಹೇಳಿದ್ರು ಅವರು, ಇವರು ಮಲ್ಲಮ್ಮ ಅವ್ರನ್ನ ಇಟ್ಕೊಂಡು ಆಟ ಆಡ್ತಿದ್ದಾರೆ, ಅವ್ರಿಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಅಂದ್ಬಿಟ್ಟು. ರಕ್ಷಿತಾ ಅವ್ರಿಗೆ ಇಲ್ಲಿ ಇವರು ಸೇರ್ಕೊಂಡ್ಬಿಡೋಣ ಅವ್ರ ಜೊತೆ ಅಂತ ಪ್ರಯತ್ನ ಪಟ್ಟರು. ಬಟ್ ರಕ್ಷಿತಾ ಅವರು ಬೀಳಲಿಲ್ಲ. ಅವರೊಂದು ನಾಟಕ ಏನ್ ಮಾಡ್ತಿದ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ದೂರ ಹೋಗಿದ್ದಕ್ಕೇನೆ ಇಲ್ಲಿ ಧ್ರುವಂತವ್ರಿಗೆ ಬೆಂಕಿ ಹತ್ತಿ ಇವಾಗ ಅವ್ರ ವಿರುದ್ಧ, ಗಿಲ್ಲಿಯವ್ರ ವಿರುದ್ಧ ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ವಿರುದ್ಧ ಮಾತಾಡ್ತಿರೋದು. ಇಲ್ಲಿ ರಕ್ಷಿತ್ ಅವ್ರಿಗೆ ಬೈಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಜಾನ್ವಿಯವರು ಮತ್ತಿಲ್ಲಿ ರಾಶಿಕ್ ಅವರು ನಗ್ತಿದ್ದಾರೆ. ಫೇಕು ನಾಟಕಿ ಅಂತ ಹೇಳಿದಾಗ ನಗ್ತಿದ್ರು ಅಂತ ಕಾಣಿಸುತ್ತೆ. ಅಂದ್ರೆ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಯಾವುದಕ್ಕೆ ನಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಎಪಿಸೋಡ್ ನೋಡಿದಾಗೆ ಗೊತ್ತಾಗುತ್ತೆ. ಇಲ್ಲಿ ಗಿಲ್ಲಿಯವರು, ಕಾವ್ಯ ಅವರು ಮತ್ತೆ ಧನುಷ್ ಅವರು, ಸ್ಪಂದನ ಅವರು ಎಲ್ಲರೂ ಕೂಡ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಕೂತಿದ್ದಾರೆ. ಆದರೆ ಅಶ್ವಿನಿ ಗೌಡ ಅವ್ರದ್ದು ಒಂದು ರಿಯಾಕ್ಷನ್ ಕೂಡ ಇಲ್ಲಿ ತೋರಿಸಿದ್ರು. ಅವರು ಕೂಡ ಈಗ ಮುಖ ನಡ್ಕೊಂಡು ಕೂತಿದ್ರು, ಹಬ್ಬ ನನ್ನ ಪಕ್ಷಕ್ಕೆ ಇನ್ನೊಬ್ಬ ಸೇರ್ಕೊಂಡ ಅಂತ ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಆಯ್ತು ಏನೋ ಗೊತ್ತಿಲ್ಲ. ಬಟ್ ರಕ್ಷಿತ್ ಅವ್ರಿಗೆ ಬೈದ್ರೆ ಇಲ್ಲಿ 100% ಅಶ್ವಿನಿ ಗೌಡ ಅವ್ರಿಗಂತೂ ಖುಷಿ ಆಗೇ ಆಗುತ್ತೆ. ಇದು ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ನಾವು ನೋಡ್ತಾನೆ ಇರ್ತೀವಿ. ಯಾಕಂದ್ರೆ ಒಂದು ಲೆಟರ್ ವಿಚಾರ ಇರ್ಬೋದು, ಇಲ್ಲ ಮಡಕೆ ಹೊಡೆಯೋ ಟಾಸ್ಕ್ ಇರ್ಬೋದು, ಒಟ್ಟಿನಲ್ಲಿ ಒಂದು ಎಪಿಸೋಡಲ್ಲಿ ಮಾತ್ರ ಇಲ್ಲಿ ಒಪ್ಕೊಂಡ್ರು. ಗಿಲ್ಲಿಯವ್ರಿಗೆ ಬೇಜಾರಾದಾಗ ನಂಗಂತೂ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಇವಾಗೂ ಅದೇ ರೀತಿಯಲ್ಲಿ ಆಗಿರುತ್ತೆ. ಆ ಒಂದು ಮೆಣಸಿನ್ಕಾಯಿ ಇವಾಗ ಏನು ಕೊಟ್ಟಿದ್ದಾರೆ ಗಿಲ್ಲಿಯವ್ರಿಗೆ ತಿನ್ನಿಸಿದಾಗ ಸಿಕ್ಕಾಪಟ್ಟೆ ಅವರು ಖಾರ ಆಯಿತು, ಕೆಳಗಡೆ ಕೂಡ ಇಲ್ಲಿ ಬಿದ್ದರು. ಆಮೇಲೆ ನಂತರ ಎದ್ದುಬಿಟ್ಟು ಮತ್ತೆ ತಿಂದಿದ್ದಾರೆ. ಮತ್ತು ಇಲ್ಲಿ ರಕ್ಷಿತ್ ಅವ್ರಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ, ಅದು ತಿನ್ನಿಸಿದಾರ. ಅಶ್ವಿನಿಗಳವ್ರು ಕೊಟ್ಟಿರ್ಬೋದು. ಬಟ್
ಅಶ್ವಿನಿಗಳು ಅವ್ರು ಏನಾದರೂ ರಕ್ಷಿತ್ ಅವ್ರಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ರೆ ನಾನು ಹೇಳ್ತಿರೋದು ಒಂದು ಪಕ್ಷ, ಪ್ರೋಮೋದಲ್ಲಿ ಏನೂ ತೋರಿಸಿಲ್ಲ, ಆಮೇಲೆ ಲೈವಲ್ಲಿ ಏನೋ ಅಪ್ಡೇಟ್ ಸಿಕ್ತು ಅಂದರೆ ಅಪ್ಡೇಟ್ ಮಾಡ್ತೀನಿ. ಕೊಟ್ಟಿದ್ರೆ ಕಿಚ್ಚ ಸುದೀಪ್ ಸರ್ ಏನು ಹೇಳಿದ್ರೋ ಇನ್ನೂ ಕೂಡ ಯಾರಿಗೂ ತಲೆಗೆ ಹೋಗಿಲ್ಲ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಈ ಒಂದು ಮೆಣಸಿನ್ಕಾಯಿ ತಿನ್ನಿಸೋ ಟಾಸ್ಕ್ ಏನು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಕಾದು ನೋಡೋಣ. ಯಾರ್ಯಾರಿಗೆ ಮೆಣಸಿನ್ಕಾಯಿ ತಿನ್ಸಿರಬಹುದು ಅಂತಂದ್ಬಿಟ್ಟು ಮಾಡುವಂತೂ ಸಿಕ್ಕಾಪಟ್ಟೆ ಇಲ್ಲಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಅವ್ರು ಮಾತಾಡೋಕ್ಕೆ ಬಂದರು ಅಂತಂದರೆ ಕೆಲವೊಬ್ಬರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನನಗಂತೂ ಅವ್ರು ಏನು ಮಾತಾಡ್ತಾರೆ ಅಂತಂದ್ಬಿಟ್ಟು ಸಂಬಂಧ ಇಲ್ಲ ಆ ವ್ಯಕ್ತಿಗೂ ಕೂಡ. ಇಲ್ಲಿ ಮಾಲ್ವರು ಫಸ್ಟ್ ಹೇಳಿದ್ರು ಇಲ್ಲಿ ಜಗಳ ನಡೀತಾ ಇರುತ್ತಲ್ಲ, ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂತಂದ್ಬಿಟ್ಟು ಈಗ ಧ್ರುವಂತವರು ಮೆಣಸಿನ್ಕಾಯಿ ಕೊಡ್ಬೇಕಾದ್ರೆ ಒಂದು ರೀಸನ್ ಕೊಟ್ಟಿರೋದು, ಒಂದು ಪ್ರಾಪರ್ ರೀಸನ್, ಜೆನ್ಯೂನ್ ರೀಸನ್ ಅಂತ ನನಗಂತೂ ಇಲ್ಲಿ ಅನ್ಸಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರು ಫೇಕ್ ಆಗಿ ನಾಟಕೀಯವಾಗಿ ಮುಖವಾಡ ಹಾಕೊಂಡು ಆಟ ಆಡ್ತಾ ಇದ್ದಾರೆ, ಅವ್ರಿಗೆ ಇಲ್ಲಿ ಇವರು ಕೊಟ್ಟಿಲ್ಲ. ಇನ್ನು ರಿಷಾ ಅವರು ಯಾರಿಗೆ ಮೆಣಸಿನ್ಕಾಯಿ ತಿನ್ನಿಸಿದ್ದಾರೆ ಅಂತ ಕಾದು ನೋಡಬೇಕಿದೆ. ಅಶ್ವಿನಿ ಗೌಡವ್ರಿಗೆ ನಿನ್ನೆ ವಿಷಕಾರಿ ಅಂತ ಕೊಟ್ಟಿದ್ರು, ಸ್ಪಂದನ ಅವರಂತೂ ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಸೊಕ್ಕು ಅಂತ ಕೊಟ್ಟಿದ್ರು. ಇಲ್ಲಿ ಮೆಣಸಿನ್ಕಾಯಿನ ಯಾರ್ಯಾರಿಗೆ ತಿನ್ನಿಸಿದ್ದಾರೆ ಅಂತಂದ್ಬಿಟ್ಟು ಕಾದು ನೋಡೋಣ ವೀಕ್ಷಕರೇ. ನಿಮ್ಮ ಅನಿಸಿಕೆ ಪ್ರಕಾರ ಯಾರ್ಯಾರಿಗೆ ಮೆಣಸಿನ್ಕಾಯಿ ಕೊಟ್ಟಿರ್ತಾರೆ, ಯಾರ್ಯಾರಿಗೆ ಉರಿ ಹತ್ತಿರುತ್ತೆ, ಯಾರ್ಯಾರಿಗೆ ಉರಿ ಹತ್ತಿಸ್ಬೇಕು ಅಂತಂದ್ಬಿಟ್ಟು ನಿಮ್ಮ ಒಂದು ಒಪಿನಿಯನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.